ಚನ್ನಪಟ್ಟಣದ ಉಪಸಮರದಲ್ಲಿ ಸೈನಿಕ ಪರಾಕ್ರಮ ಮೆರೆದಿದ್ದಾರೆ. ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರಿದ ಸಿಪಿ ಯೋಗೇಶ್ವರ್ ಮತ್ತೆ ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಬೊಂಬೆನಾಡಿನಲ್ಲೇ ಬಿಜೆಪಿ ಪರ ನಿಂತು ಕುಮಾರಸ್ವಾಮಿ ವಿರುದ್ಧ 2 ಬಾರಿ ಸೋತಿದ್ದ ಸಿಪಿವೈ ಈ ಬಾರಿ ಅದೇ ಎಚ್ಡಿಕೆ ಪುತ್ರ ನಿಖಿಲ್ ವಿರುದ್ಧ ದಾಖಲೆಯ ಗೆಲುವು ಪಡೆದಿದ್ದಾರೆ. ಇದೇ ವೇಳೆ ಅಭಿಮನ್ಯುಗೆ ಕೆಲವು ಕಿವಿ ಮಾತು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನ ಎಣಿಸ್ತಾ ಇದೆ ಅಂತ ಹೇಳಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಲೆಕ್ಕಾಚಾರಗಳನ್ನೇ ಉಲ್ಟಾ ಮಾಡಿದ ಛಲದಂಕಮಲ್ಲ, ಜೆಡಿಎಸ್ ಭದ್ರಕೋಟೆಯನ್ನೇ ಛಿದ್ರಗೊಳಿಸಿದ ವೀರ, ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ಗೆ ಸೋಲುಣಿಸಿದ ಸೈನಿಕ. ನಿಖಿಲ್ ವಿರುದ್ಧ ಉಪಸಮರದಲ್ಲಿ ಗೆದ್ದು ಬೀಗಿದ ಸೈನಿಕ. ಸಮೀರ್ ಹೇಳಿಕೆಯಿಂದ ತನಗೆ ಹಿನ್ನಡೆ ಆಯಿತು ಅಂತ ಫಲಿತಾಂಶಕ್ಕೂ ಮುನ್ನವೇ ಸೋಲೊಪ್ಪಿಕೊಂಡು ವಿಭಿನ್ನ ತಂತ್ರ ಹೆಣೆದಿದ್ದ ಸಿಪಿ ಯೋಗೇಶ್ವರ್ ಅಖಾಡದಲ್ಲಿ ಗೆದ್ದು ಬೀಗಿದ್ದಾರೆ. ಶತ್ರುಪಾಳಯಕ್ಕೆ ಮೊದಲು ಸಿಹಿ ತಿನ್ನಿಸುತ್ತಲೇ ಕಹಿ ಉಣಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಕೊನೆ ಗಳಿಗೆಯಲ್ಲಿ ಬಿಜೆಪಿ ತೊರೆದು ಹಸ್ತಲಾಘವ ಮಾಡಿ ಜಯಭೇರಿ ಬಾರಿಸಿದ್ದಾರೆ. ನೆಲೆ ಇಲ್ಲದಂತಾಗಿದ್ದ ಸೈನಿಕನಿಗೆ ಮತ್ತೆ ಸಿಕ್ತು ಭದ್ರವಾದ ನೆಲೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿರುದ್ಧ 2 ಬಾರಿ ಸೋತಿದ್ದ ಯೋಗೇಶ್ವರ್ ಎಚ್ಡಿಕೆ ಪುತ್ರನ ವಿರುದ್ಧವೇ ಜಯಭೇರಿ ಬಾರಿಸಿದ್ದಾರೆ. ಕ್ಷೇತ್ರ ಕಳೆದುಕೊಂಡು ನೆಲೆ ಇಲ್ಲದಂತಾಗಿದ್ದ ಸೈನಿಕನಿಗೆ ಮತ್ತೆ ಕ್ಷೇತ್ರದಲ್ಲಿ ಭದ್ರವಾಗಿ ನೆಲೆಯೂರಲು ಮತದಾರರು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ಯೋಗೇಶ್ವರ್ ದಾಖಲೆಯ 1,12,388 ಮತಗಳನ್ನ ಪಡೆದಿದ್ದಾರೆ. ಈ ಹಿಂದೆ 2 ಬಾರಿ ಕಾಂಗ್ರೆಸ್ನಿಂದ ಗೆದ್ದಿದ್ದ ಯೋಗೇಶ್ವರ್ ಈಗ ಮತ್ತೆ 3ನೇ ಬಾರಿಗೂ ಕೈನಿಂದಲೇ ಗೆದ್ದಿದ್ದಾರೆ. ಯೋಗೇಶ್ವರ್ ಪತ್ನಿಯಿಂದ ಸಿಹಿ ಹಂಚಿ ಸಂಭ್ರಮಾಚರಣೆ. ಇನ್ನು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ ವಿಜಯೋತ್ಸವ ಆಚರಿಸಿದೆ. ಎಲ್ಲೆಲ್ಲೂ ಸಂಭ್ರಮವೇ ಸಂಭ್ರಮ. ಇದೇ ವೇಳೆ ಯೋಗೇಶ್ವರ್ ಪತ್ನಿ ಶೀಲಾ ಕೂಡ ಸಿಹಿ ಹಂಚಿ ಪತಿಯ ಗೆಲುವನ್ನ ಸಂಭ್ರಮಿಸಿದ್ದಾರೆ. ನನಗೆ ಮೊದಲನೇ ದಿನದಿಂದ ಅದು ಪೈಪೋಟಿ ಅಂತ ಅನ್ನಿಸ್ತಿರ್ಲಿಲ್ಲ. ನನಗೆ ನಮ್ಮ ಜನರ ಮೇಲೆ ನಂಬಿಕೆ ಇತ್ತು. ಅವರು ನಮ್ಮ ಯಜಮಾನರು ಅಭಿವೃದ್ಧಿ ಕೆಲಸ ಮಾಡಿದ್ರು. ಸೊ ಹಾಗಾಗಿ ಅವ್ರಿಗೆ ನಮ್ಮ ಚನ್ನಪಟ್ಟಣ ಜನರ ಆಶೀರ್ವಾದದಿಂದ ಅವ್ರು ಗೆದ್ದು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾರೆ. ನಮ್ಮ ಚನ್ನಪಟ್ಟಣ ಜನ ನಮ್ಮ ಕೈ ಇಟ್ಕೋತಾರೆ ಅನ್ನೋ ಭರವಸೆ ಇದೆ. ಅವ್ರ ಮನೆ ಮಗನ್ನ ಗೆಲ್ಸ್ಕೊಂಡ್ ಬರ್ತಾರೆ ಅಂತಾನೂ ಹೇಳಿದ್ದೆ ನಾನು. ಅದೇ ರೀತಿ ಅವ್ರು ಗೆಲ್ಸ್ಕೊಂಡ್ ಬಂದಿದ್ದಾರೆ. ಇವ್ರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಮ್ಮ ಜನರಿಗೆ ಗೊತ್ತಿದೆ. ನೀರಾವರಿ ಕೆಲಸ ಮಾಡಿದ್ದಾರೆ. 120 ಕೆರೆಗಳನ್ನ ತುಂಬಿಸಿದ್ದಾರೆ. ಮುಂದೆ ಬೋರ್ಗಳೆಲ್ಲ ಹಾಕುವಾಗ 1000 ಅಡಿ ಬೋರ್ ಕೊರೆದ್ರೂ ನೀರು ಬತ್ತೋಗಿತ್ತು. ಈಗ ಒಂದು 200 ಅಡಿಗೆನೆ ನೀರು ಬರ್ತಾ ಇದೆ. ಅಂತರ್ಜಲ ಉತ್ಪನ್ನ ಜಾಸ್ತಿ ಆಗಿದೆ. ಹಾಗಾಗಿ ಅಭಿವೃದ್ಧಿನೇ ಮೇಲ್ಗೈ ಎತ್ಕೊಂಡಿದೆ. ಮನೆ ಮಗನ್ನ ಚನ್ನಪಟ್ಟಣ ಜನರು ಕೈ ಹಿಡಿದಿದ್ದಾರೆ. ಇನ್ನು 1,00,000ಕ್ಕೂ ಅಧಿಕ ಮತಗಳನ್ನ ಪಡೆದು ಗೆದ್ದು ಬೀಗಿದ ಸಿಪಿ ಯೋಗೇಶ್ವರ್ ಭಾರೀ ಖುಷಿಯಾಗಿದ್ದಾರೆ. ಇದೇ ವೇಳೆ ಜೆಡಿಎಸ್ ವಿರುದ್ಧ ಕಿಡಿಕಾರಿರುವ ಸೈನಿಕ ನಿಖಿಲ್ಗೆ ಕೆಲವು ಕಿವಿಮಾತು ಹೇಳಿದ್ದಾರೆ. ನನ್ನ ಗೆಲುವು ನಿರೀಕ್ಷೆ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು 30,000 ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ. ಇಬ್ಬರಿಗೂ ಕೂಡ ಮಾತಾಡಿಸಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ. ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು. 1,000-2,000 ಹೆಚ್ಚು ಕಡಿಮೆ ಆಗ್ಬೋದು. ಒಂದು, ಈ ಚುನಾವಣೆ
JDS ಅಸ್ತಿತ್ವದ ಚುನಾವಣೆ. ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು, ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ರು. ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದರೆ ಅವನ ಮಗನಿಗೆ ಮಂಡ್ಯದಲ್ಲೇ ಒಂದು ಒಳ್ಳೆಯ ಅವಕಾಶ ಮಾಡಿ ಅವನು MP ಮಾಡ್ಬೋದಾಗಿತ್ತು. ತಾನು MP ಆಗಬೇಕು, ತಾನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು, ತನ್ನ ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ಟರಷ್ಟೇ. ಅವನಿಗೆ ಮಗ ಬಲಿ ಪಶು. ನಿಖಿಲ್ಗೆ ಒಳ್ಳೆಯದಾಗಲಿ, ಇನ್ನೂ ಯುವಕ ಇದ್ದಾನೆ. ಆದರೆ ಭಾಳ ಒಂದು 36 ವರ್ಷದ ಯುವಕ 63 ವರ್ಷದ ಥರ ಮಾತಾಡ್ತಾನೆ. ಮಾತು ಹಿಡಿತವಾಗಿ ಮಾತಾಡಬೇಕು. ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ ಒಟ್ಟಾರೆ ಚನ್ನಪಟ್ಟಣ ಉಪಸಮರದಲ್ಲಿ ಸೈನಿಕ ಭರ್ಜರಿಯಾಗಿ ಗೆದ್ದಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ 2 ಬಾರಿ ಸೋತಿದ್ದ CPY ಅವರ ಮಗನ ವಿರುದ್ಧ ಗೆದ್ದು ಬೀಗಿದ್ದಾರೆ. ದಾಖಲೆಯ ಮತಗಳಿಕೆ ಮೂಲಕ ವಿಜಯದ ನಗೆ ಬೀರಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.